ನಾಳೆ ಮೋದಿ ಲೆಕ್ಕ. ಹಾಗಾದರೆ ಮೋದಿ ನೇತೃತ್ವದ ನಿರ್ಮಲಾ ಟೀಮ್ನಲ್ಲಿ ಯಾರ್ಯಾರು ಇದ್ದಾರೆ ಅನ್ನುವಂಥ ಪ್ರಶ್ನೆ ನೋಡಿ. ಗಮನಿಸ್ತಾ ಇದ್ದೀರಿ ಫೋಟೋಸ್ಗಳನ್ನ, ಯಾರ್ಯಾರು ಇದ್ದಾರೆ ಅಂಥೇಳಿ. ವಿ ಅನಂತ್ ಇದ್ದಾರೆ, ನಿರ್ಮಲಾ ಸೀತಾರಾಮನ್ ಇದ್ದಾರೆ, ವಿ ಅನಂತ ನಾಗೇಶ್ವರನ್, ಟಿ ವಿ ಸೋಮನಾಥನ್, ಅಜಯ್ ಸೇತ್, ವಿವೇಕ್ ಜೋಶಿ, ತುಹೀನ್ ಕಾಂತ್ ಪಾಂಡೆ, ಸಂಜಯ್ ಮಲ್ಹೋತ್ರಾ. ಇವರು ನಿರ್ಮಲಾ ಸೀತಾರಾಮನ್ ಅವರ ಟೀಮ್ನಲ್ಲಿರೋದು, ಮೋದಿ ಅವರ ನೇತೃತ್ವದಲ್ಲಿ. ಇವರ ಜೊತೆಗೆ ಇನ್ನೂ ಹಲವು ನಾಯಕರುಗಳಿದ್ದಾರೆ. ತುಹೀನ್ ಕಾಂತ್ ಪಾಂಡೆ, ಸಂಜಯ್ ಮಲ್ಹೋತ್ರಾ, ಜೊತೆಗೆ ವಿವೇಕ್ ಜೋಶಿ, ವಿ ಅನಂತ್ ನಾಗೇಶ್ವರನ್, ಇವರೆಲ್ಲರೂ ಸೇರಿ ಒಂದು ಟೀಮ್ ಆಗ್ತಾರೆ, ಅದು ಕೂಡ ಮೋದಿ ನೇತೃತ್ವದಲ್ಲಿ. ಈಗಾಗಲೇ ಹೇಳಿದ್ನಲ್ಲ, ಈ ಬಾರಿಯ ಬಜೆಟ್ಟು ಅಷ್ಟು ಸುಲಭದ ಆಗಿಲ್ಲ. ಯಾಕೆಂತ ಹೇಳಿದ್ರೆ ಮೈತ್ರಿ ನಾಯಕರಿರೋದ್ರಿಂದಾಗಿ ಕೆಲವೊಂದಿಷ್ಟು ಸವಾಲುಗಳಿದ್ದಾವೆ. ಸೊ ಹಾಗಾಗಿ ಟಿ ವಿ ಸೋಮನಾಥನ್, ನಿರ್ಮಲಾ ಟೀಮ್ನಲ್ಲಿದ್ದಾರಲ್ಲ ಟಿ ವಿ ಸೋಮನಾಥನ್, ಅವರು ಯಾರು ಏನು ಅವರ ಹಿನ್ನೆಲೆಯೂ ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಟೀಮ್ನ ಹಿರಿಯ ಸದಸ್ಯರು ಟಿ ವಿ ಸೋಮನಾಥನ್. 1987ನೇ ಸಾಲಿನ IAS ಅಧಿಕಾರಿ ಈ ಟಿ ವಿ ಸೋಮನಾಥನ್ ಅವರು. ಇವರು ಮೂಲತಃ ತಮಿಳುನಾಡಿನ ಸೋಮನಾಥ್ ಅರ್ಥಶಾಸ್ತ್ರದಲ್ಲಿ PhD ಪದವಿಯನ್ನು ಪಡ್ಕೊಂಡಿದ್ದಾರೆ. ಈಗ ಪ್ರಸ್ತುತ ಸೋಮನಾಥನ್ ಭಾರತದ ಹಣಕಾಸು ಇಲಾಖೆಯ ಕಾರ್ಯದರ್ಶಿಯೂ ಆಗಿದ್ದಾರೆ. PM ಕಚೇರಿಯಲ್ಲಿ ಹೆಚ್ಚುವರಿ ಕಾರ್ಯದರ್ಶಿ ಹಾಗೆಯೇ ಜಂಟಿ ಕಾರ್ಯದರ್ಶಿಯೂ ಕೂಡ ಆಗಿದ್ರು. ಇನ್ನು ವಾಷಿಂಗ್ಟನ್ DC ಅಲ್ಲಿಯ ವಿಶ್ವ ಬ್ಯಾಂಕ್ನಲ್ಲಿ ನಿರ್ದೇಶಕರು ಕೂಡ ಆಗಿದ್ರು. ಇದು ಟಿ ವಿ ಸೋಮನಾಥನ್ ಅವರು. ನೆಕ್ಸ್ಟ್ ನಿರ್ಮಲಾ ಸೀತಾರಾಮನ್ ಟೀಮ್ನಲ್ಲಿರುವಂತಹ ಮತ್ತೊಬ್ಬ ನಾಯಕ ಅಂತ ಹೇಳಿದ್ರೆ ಅದು ಅಜಯ್ ಸೇತ್. ಯಾರು ಇವರು, ಇವರ ಹಿನ್ನೆಲೆ ಏನು ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಅಜಯ್ ಸೇತ್ ಇವರು DEA ಕಾರ್ಯದರ್ಶಿ, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಅಲ್ಲಿನ ಕಾರ್ಯದರ್ಶಿ. 1987ರ ಕರ್ನಾಟಕ ಕೇಡಾರ್ ಬ್ಯಾಚ್ನ IAS ಅಧಿಕಾರಿ ಇವರು. 2021ರಲ್ಲಿ ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ಆಗಿದ್ದರು. ಅಜಯ್ ಸೇತ್ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಪದವಿಯನ್ನು ಪಡ್ಕೊಂಡಿದ್ದಾರೆ. ಮ್ಯಾನೇಜ್ಮೆಂಟ್ ವಿಷಯಕ್ಕೆ ಬಂದರೆ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ತುಹೀನ್ ಕಾಂತ್ ಪಾಂಡೆ, ಇವರು ಯಾರು, ಇವರ ಹಿನ್ನೆಲೆ ಏನು ಅದು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಪಂಜಾಬ್ ಕೇಡರ್ನ 1988ರ IAS ಅಧಿಕಾರಿ ಇವರು. ಪ್ರಸ್ತುತ ಹೂಡಿಕೆ ಮತ್ತು ಸಾರ್ವಜನಿಕ ಆಸ್ತಿ ನಿರ್ವಹಣೆ ಇಲಾಖೆಯ ಕಾರ್ಯದರ್ಶಿ. ಏರ್ ಇಂಡಿಯಾ ಖಾಸಗೀಕರಣ, LICಯ IPO ಘೋಷಣೆಯ ರೂವಾರಿಯನ್ನ ಇವರು ಹೊತ್ಕೊಂಡಿದ್ದಾರೆ. ಇದು ತುಹೀನ್ ಕಾಂತ್ ಪಾಂಡೆ ಅವರು. ನೆಕ್ಸ್ಟ್ ಸಂಜಯ್ ಮಲ್ಹೋತ್ರಾ, ನಿರ್ಮಲಾ ಸೀತಾರಾಮನ್ ಅವರ ಟೀಮ್ನ ಮತ್ತೊಬ್ಬ ಸದಸ್ಯರು. ಇವರು ರಾಜಸ್ಥಾನ ಕೇಡಾರ್ನ 1990ರ ಬ್ಯಾಚ್ನ ಅಧಿಕಾರಿ. ಪ್ರಸ್ತುತ ಇವಾಗ ಮಲ್ಹೋತ್ರಾ ಅವರು ಕಂದಾಯ ಕಾರ್ಯದರ್ಶಿ ಆಗಿದ್ದಾರೆ. ಇದಕ್ಕೂ ಮೊದಲು ಅವರು ಏನು ಮಾಡ್ತಾ ಇದ್ರು ಅಂದ್ರೆ ಹಣಕಾಸು ಸೇವೆಗಳ ವಿಭಾಗದಲ್ಲಿ ಮುಖ್ಯಸ್ಥರಾಗಿದ್ರು ಇವರು. ಹಣಕಾಸು ಸಚಿವರ ಬಜೆಟ್ ಭಾಷಣದ 2ನೇ ಭಾಗ ಇರುತ್ತಲ್ಲ, ಆ 2ನೇ ಭಾಗದ ಕರಡು ರಚನೆಯಲ್ಲೂ ಕೂಡ ಇವರು ಭಾಗಿಯಾಗಿರ್ತಾ ಇದ್ರು. ಇದು ಇವರ ಪಾತ್ರ. ಹಾಗಾದ್ರೆ ನೆಕ್ಸ್ಟ್ ವಿವೇಕ್ ಜೋಶಿ, ಇವರು ಯಾರು, ಇವರ ಹಿನ್ನೆಲೆ ಏನು? ನಿರ್ಮಲಾ ಸೀತಾರಾಮನ್ ತಂಡದ ಹೊಸ ಸದಸ್ಯರು ಇವರು. ವಿವೇಕ್ ಜೋಶಿ ಏನು ಮಾಡ್ತಾ ಇದ್ರು ಇವರು ಅಂತಂದ್ರೆ ಹರಿಯಾಣ ಕೇಡರ್ನ 1989ರ ಬ್ಯಾಚ್ನ IAS ಅಧಿಕಾರಿಗಳಾಗಿದ್ದರು. 2022ರ ನವೆಂಬರ್ನಿಂದ ಹಣಕಾಸು ಸೇವೆಗಳ ಇಲಾಖೆ ಕಾರ್ಯದರ್ಶಿ ಆಗಿದ್ದಾರೆ ಇವರು ವಿವೇಕ್ ಜೋಶಿ ಅವರು. ವಿವೇಕ್ ಜೋಶಿ ಜಿನಿವಾ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನು ವಿವೇಕ್ ಜೋಶಿ ಪಡ್ಕೊಂಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.